ಹಾಸ್ಟೆಲಲ್ಲಿ ಮಾಡಿತ್ತು ಹೊಳೆಯಲ್ಲಿ ತೊಳೆಯತ್ತಿಗೆ. ಏನು ಮಾಡಿತ್ತು? ತಳ್ಳಿತು ಯಾವುದರಲ್ಲಿ? ಸೊಂಡ್ಲಲ್ಲಿ. ಆಮೇಲೆ ಅಷ್ಟೇ, ಇನ್ನದೇನಿಲ್ಲ. ನೋವಾಗ್ಲಿಲ್ವಾ ತಳ್ಳಿದಾಗ? ನೋವಾಯಿತು, ನೋವಾದ್ರೂ ನಾವೇ ನೋಡ್ಕೋಬೇಕಲ್ಲ. ತುಂಬ ನೋವಾಗಿತ್ತು. ಇಲ್ಲಿ ಹೊಟ್ಟೆಗೆ ಹಿಡಿದಿದ್ದು ಮರ ಸೇರಿಸಿ ತೆಳ್ಳಿತಲ್ಲ. ಸೈ ಅಷ್ಟೆಲ್ಲ ನೋವನ್ನ ಸಹಿಸ್ಕೊಂಡು ಈಗ ಈ ಥರ ಆಗಿ ಮಾಡಿದೆ. ಯಾಕಂದರೆ ಪರ್ಸೆ ಹೋದಾಗ ಅದಕ್ಕೆ ಸ್ವಲ್ಪ ಡೇಂಜರ್ ಪಾರ್ಟಿ. ಅಂದರೆ ಒಂದು ಅದರದ್ದೇ ಆದ ಒಂದು ನಂಬಿಕೆ ಇದೆ. ಅದು ಯಾರನ್ನ ನಂಬಿದೆ ಅಂದರೆ ಒಬ್ಬರನ್ನೇ ಮಾತ್ರ ನಂಬಿದೆ, ಮಾವುತರನ್ನ. ಸಾಕು. ಎಲ್ರಿಗೂ ನಮಸ್ಕಾರ. ನಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು, ಪುಟ್ಟ ಮಕ್ಕಳು ಇದ್ದಾಗ ಆ ಮನೆಗಳಿಗೆ ಒಂದು ರೀತಿಯ ಕಳೆ. ಅದೇ ರೀತಿಯ ದುಬಾರೆ ಕ್ಯಾಂಪಲ್ಲಿ ಎಷ್ಟೇ ದೊಡ್ಡ ಆನೆಗಳು ಇದ್ದರೂ ಕೂಡ ಪುಟ್ಟ ಆನೆಗಳನ್ನ ನೋಡಿದಾಗ ಏನೋ ಒಂದು ರೀತಿಯ ರೋಮಾಂಚನ ಆಗುತ್ತೆ. ನಮ್ಮ ಮನೆಯ ಮಕ್ಕಳನ್ನ ನೋಡಿದ ಅಷ್ಟು ಅನುಭವ ಆಗುತ್ತೆ. ಆದರೆ ತಾಯಿಯಿಂದ ದೂರ ಆದಂಥ ಎಷ್ಟೋ ಒಂದು ಸಣ್ಣ ಪುಟ್ಟ ಆನೆಗಳನ್ನ ತಗೊಬಂದು ಇಲ್ಲಿ ಆರೈಕೆನ ಮಾಡ್ತಾರೆ. ಕ್ರಾಲ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಆರೈಕೆ ಅಂತ ಅನ್ಬೋದು. ಇವನು ನಮ್ಮ ಪಾರ್ಥ ನಮ್ಮ ಮಾವುತರು ಇಲ್ಲಿದ್ದಾರೆ. ಎಷ್ಟು ಒಂದು ಪುಟ್ಟ ಅವನು ಅಂತ. ಈಗ ಇವನಿಗೆ ಎಷ್ಟು ವರ್ಷ? 6 ವರ್ಷ. ಎಷ್ಟು ವರ್ಷದಲ್ಲಿ ಇವನ್ನ ಕರ್ಕೊಬಂದ್ರಿ? 6-7 ತಿಂಗಳು ಮರಿ. 6-7 ತಿಂಗಳು ಮರಿಲಿ. ಹೇಗೆ ಕರ್ಕೊಬಂದ್ರಿ? ಯಾವ ಕಾರಣ ಕರ್ಕೊಬಂದ್ರಿ ಇವನ್ನ? ಅದು ತಾಯಿ ಬಿಟ್ಟು ಸತ್ತೋಗಿತ್ತು. ತಾಯಿ ಬಿಟ್ಟು ಹೋಗ್ಬಿಟ್ಟಿತ್ತು. ತಾಯಿ ಬಿಟ್ಟೋಗ್ಬಿಟ್ಟಿತ್ತು. ಯಾಕೆ ಬಿಟ್ಟೋಗಿತ್ತು? ಅಂದರೆ ಅದು ಈ ಎಲ್ಲ ಈ ಹಾಸಿಗಡೆ ಊರಿನಿಂದ ಕಾಡಿಗೆ ಹೋಗ್ತಿತ್ತು ಅಲ್ಲ, ಕಾಡಿನಿಂದ ಊರಿಗೆ ಹೋಗೋದು, ಊರಿನಿಂದ ಕಾಡಿಗೆ ಬರೋದು, ಈ ಥರ ಇತ್ತು. ಹೋಗ್ತಾ ಬರ್ತಾ ಇದ್ದಂಗೆ ಏನಾಯಿತು ಅಂದರೆ ಅಲ್ಲಿ ಅಂಥ ಜಾಗದಲ್ಲಿ ಎಲ್ಲೋ ಊರಿನವರಲ್ಲೇನೋ ಸ್ವಲ್ಪ ಗುಂಡು ಹೊಡೆಯೋದು, ಪಟಾಕಿ ಹಾಕೋದು ಇದೆಲ್ಲ ಸ್ವಲ್ಪ ಜಾಸ್ತಿ ಆಗೋಯ್ತು. ಅಂಥ ಜಾಗದಲ್ಲಿ ಬಿಟ್ಟು ಹೋಗಿ ಅವರ ಒಂದು ಗುಂಡಿನ ಹಿಂಸೆಗೆ. ಅದು ತಾಯಿ ಎಲ್ಲಿ ಬಿಟ್ಟು ಹೋಗ್ಬಿಡ್ತು ಅನ್ನೋದೇ ಗೊತ್ತಿಲ್ಲ. ಬಂದಾಗ ಇದು ಒಂದು ಭಾಗದಲ್ಲಿ ಉಳ್ಕೊಳ್ತು. ಗೊತ್ತಿಲ್ಲ. ಇದು ಇಷ್ಟ ಅದು ಉಳ್ಕೊಳ್ತು. ಎಲ್ಲ ಆ ಕಡೆ ಕಿರ್ಚ್ಕೊಂಡು ಎಲ್ಲ ಕಡೆ ಪರದಾಡ್ತಿತ್ತು, ತುಂಬ ಪರದಾಡ್ತಿತ್ತು ಇದು. ಆದ್ದರಿಂದ ಇದನ್ನು ಮತ್ತೆಲ್ಲಿಂದ ಎಲ್ಲ ನೋಡಿದಾಗ ಅಲ್ಲಿ ನಾವು ಊರಿನವ್ರೆಲ್ಲ ಸೇರಿ ಸುದ್ದಿ ಕೊಟ್ಟರು ನಮ್ಮ ಅರಣ್ಯ ಇಲಾಖೆ ಆಫೀಸರ್ಸಿಗೆ. ಅವ್ರು ಏನು ಮಾಡಿದರು ಅಂದರೆ ಅಲ್ಲಿದ್ದಂಥ ಕೆಲಸದವ್ರನ್ನೆಲ್ಲ ಅಲ್ಲಿ ಕಳಿಸಿದರು. ಅಲ್ಲಿ ಕಳಿಸಿ ಹೋಗಿ ನೋಡಾಗ ಈ ಮರಿ ಸಿಕ್ತು. ಮತ್ತು ಒಂದು ಗಾಡಿಯಲ್ಲಿ ಹಾಕೊಂಡು ಬಂದು ಕೊಟ್ಟರು. 7 ತಿಂಗಳು ಮರಿನ ತಗೊಬಂದಾಗ ಇದನ್ನ ಪಳಗ್ಸಿತ್ತು ಯಾರು? ಅವನೇ. ಯಾರು ಪಳಗ್ಸಿದ್ದು? ನೀವೇನಾ? ನಾಯಿ ಪಳಗಿಸಿದ್ರು. ಹೇಗೆ ಪಳಗ್ಸಿದ್ರಿ? ಹಿಂಗೆ ಮಕ್ಕಳನ್ನ ಹಿಂಗೆ ನೋಡ್ಕೊಳ್ತೀವಿ, ಹಂಗೇನೆ ನೋಡ್ಕೊಂಡು. ಅದರಲ್ಲಿ ಒಂದು ಏನು ಹೇಳ್ಬಿಡ್ತೇವೆ ಅಂದರೆ ಅದರದ್ದೇ ಆದ ಒಂದು ಗುಣ ಇರ್ತದೆ. ಮತ್ತು ನಾವು ಒಂದು ನೋಡೋ ರೀತಿನೂ ಒಂದು ಇರ್ತದೆ. ಅದರಲ್ಲಿ ಒಂದು ಆನೆ ನಮ್ಮ ಮಕ್ಕಳನ್ನ ಇಸ್ಬೇಕಾದ್ರೆ ಒಂದು ಟೈಮಲ್ಲಿ ಬಿಟ್ಬಿಡ್ತೀವಿ ಏನೋ ನಾವು, ಆದರೆ ಇದನ್ನ ಬಿಡೋದಂಥ ರೀತಿಯಲ್ಲಿ ನೋಡಬೇಕು ನಾವು. ಅದು ಈಗ ನಮ್ಮನ್ನು ನಂಬಿರೋದು ಒಂದು ತಾಯಿ ರೀತಿಯಲ್ಲಿ, ಇನ್ನೊಂದು ತಂದೆ ರೀತಿಯಲ್ಲಿ. ಯಾಕೆಂದರೆ ಅದಕ್ಕೆ ಅದರ ಒಂದು ರೂಢಿ ಯಾರಾದರೂ ಒಬ್ಬರು ಅದ್ರ ಕಣ್ಣಿಗೆ ಕಾಣಿಸ್ಕೋಬೇಕು. ಅಲ್ಲಿ ಆ ಕಾಣಿಸ್ಕೊಂಡಾಗ ಅವ್ರ ಜೊತೆನೇ ಇರೋವಂಥದ್ದು. ಆ ಥರ ಇದು ಬಂದಾಗ ಏನು ಹೇಳಿದರೆ ಆ ಥರ ಇವನು ಅದ್ರ ಜೊತೆಗೆ ಸೇರ್ಬೇಕು. ಈ ಸೇರಿ ಅದ್ರ ಜೊತೆಗೆ ಅದ್ರ ಜೊತೆನೇ ಸೇರಿಕೊಂಡು ಅದ್ರ ಜೊತೆನೇ ಇದ್ದು ಮತ್ತು ಇವನೇ ಕಾಣಿಸ್ಕೊಂಡಿದ್ದು ಇವನೇ ನಂಬಿ ಬಿಡ್ತದು. ಬಂದಾಗ ಇದನ್ನ ಕ್ರಾಲ್ಗೇನು ಹಾಕಲಿಲ್ಲ. ಮತ್ತೆ ಹೇಗೆ ಇದ್ರ ಹೊರಗಡೆ ಬಿಟ್ಟಿದ್ದು? ಹೊರಗಡೆನೆ ಮನೆ ಹತ್ರನೇ ಬಿಟ್ಕೊಂಡಿದ್ದೆ. ಅಲ್ಲ, ಇದಕ್ಕೆ ಏನೇ ಆದ್ರೂ ಕಾಡಲ್ಲಿ ಬೆಳೆದಿರೋದ್ರಿಂದ ಕಾಡಿನ ಗುಣನೇ ಇರುತ್ತೆ. ಮನೆಗೆ ಕರ್ಕೊಬಂದಾಗ ಅಂದ್ರೆ ಕ್ಯಾಂಪ್ ಕರ್ಕೊಬಂದಾಗ ಏನಾದರೂ ಅದ್ರ ಬಿಹೇವಿಯರಲ್ಲಿ ಚೇಂಜಸ್ ಕಾಣಿಸುತ್ತೆ, ಅದು ಒದಿಯೋದು ಹೊಡಿಯೋದು ಆ ಥರ ಎಲ್ಲ ಮಾಡ್ತಿರಲ್ವಾ? ಅದು ಇರ್ತದೆ, ತಳ್ಳಿ ಹಾಕೋದು ಇದೆಲ್ಲ ಇರ್ತದೆ. ಮತ್ತೆ ಅಲ್ಲಿ ಇನ್ನೊಂದು ಏನು ಹೇಳ್ಬಿಡ್ತದೆ ಅಂದರೆ ತಳ್ಳಿ ಹಾಕಿಲ್ಲ ನೋಡ್ತದೆ, ಆಮೇಲೆ ತಳ್ಳಕ್ಕೆ ಬರಲ್ಲ, ಜೊತೆ ಸೇರ್ಕೊಳ್ಳೋಕ್ಕೆ ನೋಡ್ತದೆ. ಆ ಜೊತೆ ಸೇರ್ಕೊಂಡಾಗ ಯಾಕೆ ಅಂತ ಹೇಳಿದ್ರೆ ಇನ್ನು ಅವ್ರ ಜೊತೆ ಅವರು ಇಲ್ಲ ಅಲ್ಲಿ
ಇನ್ನು ನಾವು ಏನು ನೋಡ್ಕೊಳ್ತಾ ಇದ್ವಿ ಅವರೇ ಅವ್ರ ಜೊತೆಗಾರರು. ಹಿಂಗೆ ಆ ಥರ ನಂಬಿಕೆ ಅದರದ್ದು ತಿಳ್ಕೊಂಡು ಒಂದು 7 ತಿಂಗಳಿಂದ ನೋಡಿ ಯಾವುದು ಈಗ 6 ವರ್ಷಕ್ಕೆ ಬಂದು ತಲುಪಿದೆ. ಮತ್ತು ತುಂಬ ಕಷ್ಟದಲ್ಲಿ ಬೆಳೆದಿದ್ದು, ತುಂಬ ಕಷ್ಟದಲ್ಲೇ ಬೆಳೆದಿದ್ದು. ಹೌದಾ? ಚಿಕ್ಕ ಚಿಕ್ಕ ಅಲ್ಲ ಡೋಬಣ್ಣ, ಇದಕ್ಕೆ ಬೇರೆ ಆನೆಗಳನ್ನ ನೀವು ಹಿಡಿಬೇಕಾದ್ರೆ ಏನು ಮಾಡ್ತೀರಾ? ಡಾಟ್ ಮಾಡಿ ಹಿಡಿತೀರಾ. ಈ ಆನೆ ಮರಿ ನಿಮ್ಗೆ ಹೇಗೆ ಸಿಕ್ತು? ಡಾಟ್ ಮಾಡೋಕ್ಕಾಗಲ್ಲ ಹೌದು ಅಲ್ವಾ? ಅದೇ. ಹೇಗೆ ಸಿಕ್ತು ನಿಮಗೆ? ಇದು ಒಂದು ಮೂಲೆ ಕಾಡಿನಲ್ಲಿ ಬಿಟ್ಬಿಟ್ಟಿತ್ತು. ಈ ಊರಿನಲ್ಲೆಲ್ಲ ಹೋಗಿ ಈ ಕಾವೇರಿ ನದಿಯೆಲ್ಲ ಬಿದ್ದು ದಾಟ್ತವೆ ಆ ಕಡೆಗೆಲ್ಲ, ಆ ಕಡೆ ಊರಿಗೆ ಹೋದವು. ಡಾಟ್ ಏನು ಮಾಡೋ ದಾಟ್ ಮಾಡೋಂಗಿಲ್ಲ, ಚಿಕ್ಕ ಮರಿ ಅಲ್ಲ, ಅದರಿಂದ ಕೈಯಲ್ಲೇ ಹಿಡ್ಕೊಬೋದು. ಕೈಯಲ್ಲಿ ಹಿಡ್ಕೊಂಡು ಒಂದು ಸಣ್ಣ ನೂಲಗ್ಗ ಹಾಕ್ಬಿಟ್ಟು ನಂತರ ಹಿಡ್ಕೊಂಡು ಕರ್ಕೊಂಡು ಬಂದಿರೋಂಥದ್ದು ಗಾಡಿಗೆ ಹಚ್ಚಿ. ಅವಾಗ ನೀವು ಇದನ್ನ ಆರೈಕೆ ಮಾಡಿದ್ದು ಹೌದು ಸಣ್ಣದ್ರಿಂದ. ಹೌದು. ಎಷ್ಟೋ ಸರಿ ತಾಯಿನ ಅಗಲಿದಂಥ ಮಕ್ಳು ಇರ್ತವೆ ಬೇಡ, ಅವಾಗ ಆ ಮಕ್ಳ ಆರೈಕೆ ಮಾಡೋದು ತುಂಬಾ ಕಷ್ಟ. ಪ್ರಾಣಿಗಳಲ್ಲೂ ಕೂಡ ಅದೇ ರೀತಿ ತಾಯಿನ ಅಗಲಿಕೆ ಪ್ರೀತಿನ ತುಂಬಬೇಕು, ಆ ಅಗಲಿಕೆ ಪ್ರೀತಿಯನ್ನ ತುಂಬಬೇಕು ಮಾವುದ್ರು. ಹೇಗೆ ತುಂಬುದ್ರಿ ನೀವು? ಇದು ಕೂಡ ತಾಯಿ ಅಗಲಿ ಬಂದಿರೋಂಥ ಒಂದು ಮಗು ಅಲ್ವಾ? ಇದನ್ನ ಯಾವ ರೀತಿ ಆರೈಕೆ ಮಾಡಿದ್ರಿ? ಅದೇ ಇಲ್ಲಿ ಹುಲ್ಲು ಅದೆಲ್ಲ ತಗೊಂಡೋಗಿ ಹಾಕಿ, ಹುಲ್ಲು ಎಲ್ಲ ಹುಲ್ಲು ಬಿದಿರು ಸೊಪ್ಪು ಅದೆಲ್ಲ ತಗೊಂಡೋಗಿ ಹೋಗ್ತಿದ್ದು. ಅವಾಗ ಅದು ತಿಂತಾಯ್ತಾ ನೀವು ಕೊಟ್ಟಿದ್ನ? ಹಾಂ, ತಿಂತಾಯಿತ್ತು, ಹುಲ್ಲೆಲ್ಲ ತಿಂತಾಯಿತ್ತು. ಹಿಂದೆ ಮತ್ತೆ ಸ್ವಲ್ಪ ಟೈಮ್ ಕಳೆದು 1 ವರ್ಷ 2 ವರ್ಷ ಆಯಿತು, ಆಗ ಅಂದ ಸೊಪ್ಪು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊಪ್ಪು ಅವಾಗ ಸೊಪ್ಪು. ಈಗ ಇವಾಗ ಏನೇನೆಲ್ಲ ಕೊಡ್ತಾ ಇದ್ದೀರಾ? ಈಗ ಇಲ್ಲಿ ರೇಷನ್ ಕೊಡ್ತಾರೆ. ರೇಷನ್ ಕೊಡ್ತೀರಾ? ಈಗ ಇದು ಮಲಗಬೇಕಾದ್ರಲ್ಲ ಹೇಗೆ ಮಲಗ್ತಾ ಇತ್ತು? ಈಗ ಗಲಾಟೆ ಏನಾದ್ರು ಮಾಡ್ತಾ ಇತ್ತಾ? ಬೇರೆಯವ್ರ ಜೊತೆ ಗಲಾಟೆ ಮಾಡ್ತಿತ್ತು, ನಮ್ಮ ಜೊತೆ ಇಲ್ಲ. ನಿಮ್ಮ ಜೊತೆ ಹೊಂದ್ಕೊಬಿಟ್ಟಿತ್ತು. ಹಾಂ, ಅರೆ ಸೈ ಏನಾದ್ರು ಗೊತ್ತಿದ್ರೆ ಯಾರಿಗಾದ್ರೂ ಈಗ ಸ್ಟಾರ್ಟಿಂಗ್ ಬಂದಾಗ ನೀವು ಕಾಲ್ಗೂ ಹಾಕಲ್ಲ, ಟಾಟು ಮಾಡಲ್ಲ, ಹಾಗೆ ನೇರ ತಗೊಬಂದು ಇಲ್ಲಿ ನೀವು ಆರೈಕೆ ಮಾಡೋದು. ಇದು ಯಾರಿಗಾದ್ರು ತೊಂದರೆ ಏನಾದ್ರು ಕೊಟ್ಟಿತ್ತಾ? ತೊಂದರೆ ಅಲ್ಲಿ ಇತ್ತು, ಯಾಕಂದ್ರೆ ಪರಿಚಯ ಅಲ್ಲಿಗೆ ಹೋದಾಗ ತೊಂದರೆ ಇದೆ. ಅದಕ್ಕೆ ಸ್ವಲ್ಪ ಡೇಂಜರ್ ಪಾರ್ಟಿ. ಅಂದರೆ ಒಂದು ಅದರದ್ದೇ ಆದ ಒಂದು ನಂಬಿಕೆ ಇದೆ. ಅದು ಯಾರನ್ನ ನಂಬಿದೆ ಅಂದರೆ ಒಬ್ಬರನ್ನೇ ಮಾತ್ರ ನಂಬಿದೆ, ಮಾವುತರನ್ನ. ಅದ್ರಲ್ಲಿ ಯಾರು ಅದನ್ನ ನಂಬಿಸಿ ಅದನ್ನೆಲ್ಲ ಕೆಲಸ ಈ ಥರದೆಲ್ಲ ವಿಚಾರಗಳನ್ನ ಅವರ ನಂಬಿಕೆ ಬರಂಗೆ ಅದಕ್ಕೆ ಗೊತ್ತು ಮಾಡಿಸಿದ್ರು, ಅವ್ರನ್ನ ಮಾತ್ರ ನಂಬಿಕೊಂಡಿರೋದು. ಜಯಣ್ಣ ಯಾಕೋ ನಾಚ್ಕೊಂಡು ಅವ್ರ ಮಾವುತರು ಏನೋ ಮಾತಾಡ್ತಾ ಇಲ್ಲ. ಹಂಗಾಗಿ ನಮ್ಮ ದುಬಾರೆ ಕ್ಯಾಂಪ್ನ ಸೀನಿಯರ್ ಮಾವುತ ಅಂದರೆ ನಮ್ಮ ಡಬೇಣ, ಅವ್ರನ್ನೇ ಮಾತಾಡಿಸ್ತೀನಿ. ಈಗ ಏನು ತೊಂದರೆ ಕೊಟ್ಟಿತ್ತು ಡಬೇಣ ಅವಾಗ? ಇಲ್ಲಿ ಒಬ್ರಿಗೆಲ್ಲ ಹೊಡೆದಿದ್ದು ಇತ್ತು. ನಮ್ಮ ಆನೆ ಮಾವುತಲ್ಲಿ ಕೆಲಸ ಮಾಡೋದು ಇಲ್ಲೇ ಒಂದು ಕಡೆ ಈಗ 1 ವರ್ಷ ಆಯಿತು. 1 ವರ್ಷ 5 ವರ್ಷದಲ್ಲಿ ಇವಾಗ 6 ವರ್ಷ 5 ವರ್ಷದಲ್ಲಿ ಹೊಡೆದ್ಬಿಟ್ಟಿತ್ತು. ಹಂಗಾಗಿ ಡೇಂಜರ್ ಒಂದೇ. ಯಾಕೆಂದರೆ ಅದರದ್ದೇ ಆದ ಅದೇ ಒಂದು ಮಕ್ಕಳ ಥರ. ಅಂದರೆ ಈ ಮಕ್ಕಳು ಅಂತ ಆಡ್ತಾ ಅವ್ರದ್ದೇ ಆದ ಆಟದಲ್ಲಿದ್ದಾಗ ಯಾರೊಬ್ಬರು ಕೋಪಿಸ್ಬಿಟ್ಟು ಅದಕ್ಕೆ ಏನಾದ್ರು ಒಂದು ಟಚ್ ಮಾಡಿಕೊಂಡು ಹೊಡೆದಾಟಾಗಿ ನಿಂತ್ಕೋತಾರಲ್ಲ, ಹಂಗೆ ಅದು ಇದೇ ಥರ ಅದು ವಿಷ. ಅದನ್ನ ನಾವು ತಿಳ್ಕೊಂಡು ಅದ್ರ ಹತ್ರ ಎಲ್ಲ ಸಡನ್ ಹೋಗಬಾರ್ದು. ಅವ್ನು ಹಂಗೆ ಹೋಗ್ಬಿಟ್ಟಿದ್ದ, ನನಗೂ ವಿಷ ನಂಬಿದೆ ಅಂತ ಹೇಳ್ಕೊಂಡು ಹೋಗ್ಬಿಟ್ಟಿದ್ದಲ್ಲ, ಅವನಿಗೆ ಅದು ಹೊಡೆದ್ಬಿಡ್ತು. ಆಸ್ಪತ್ರೆಗೆಲ್ಲ ಹಾಕ್ಬಿಟ್ಟಿತ್ತು. ಆಸ್ಪತ್ರೆ ಹಾಕ್ಸ್ಬಿಟ್ಟಿತ್ತು ಇದು. ಮತ್ತೆ ಅಲ್ಲಿಂದ ಅದು ಕೆಲಸ ಸರಿಯಿಲ್ಲ, ಅದನ್ನ ಕಲ್ಸೋದು ಸರಿಯಿಲ್ಲ, ಅಲ್ಲಿ ಮಾಡೋದು ಸರಿಯಿಲ್ಲ ಅಂತ ಇವನ ಮೇಲೇನೂ ಆಚೆ ಕೇಳ್ತಾಯಿದ್ರು ಇವನ್ನ. ಅದು ಹಂಗಲ್ಲ, ಅದ್ರ ವಿಷಯ ತಿಳ್ಕೊಳಂಗೆ ಇರಬೇಕು ನಾವು. ಈಗ ನೋಡಿ, ನಾವು ಇಷ್ಟಲ್ಲಿ ಇದ್ದೀವಲ್ಲ, ನಾವು ಇಷ್ಟಲ್ಲಿ ಇರಬೇಕು. ನಾವು ಸಡನ್ನೇ ಹೋದರೆ ಅದು ತೊಂದರೆ ಕೊಡ್ತದೆ. ಅದು ಅವ್ರನ್ನ ಮಾತ್ರ ನಂಬಿಕೆ. ಅದರ ನಂಬಿಕೆನ ಅವ್ರನ್ನ ಚೇಂಜ್ ಮಾಡಲಿಕ್ಕೆ ಹೋದ್ರೆ ನಂಬಿಕೆ ಕೆಡ್ತದೆ. ಅದು ಮನಸ್ಸು ಹೋದರೆ ನಮಗೆ ಅದು ಈ ಥರ ತೊಂದರೆ ಕೊಡೋಕ್ಕೆ ಬರ್ತದೆ. ಯಾಕೆ ಇವ್ರು ಯಾಕೆ ಬಂದುಬಿಟ್ರು, ನನಗೆ ಯಾರು ಹೊಡೆದ್ಬಿಡ್ತಾರೇನೋ ಅನ್ನೋದು ಅದು ಹೊಡೆದ್ಬಿಡ್ತದೆ. ಭಾಳ ಒಂದು ಕಲಿಕೆ ಇದೆ ಅದರಲ್ಲಿ. ನೀವು ನೋಡಿರೋ ಹಾಗೆ ಭಾರತ ಯಾವ ರೀತಿ ಇದ್ದ? ಸಿಕ್ಕ ಮರಿದ್ದಾಗ ನಮಗೆಲ್ಲ ಗ್ಯಾರಂಟಿ ಇಲ್ಲ. ಆ ಗ್ಯಾರಂಟಿ ಇಲ್ಲದೆ ಇರೋದನ್ನು ಏನು ಈಗ ಎಷ್ಟು ಮರಿಗಳೆಲ್ಲ ಈ ಥರ ಆಗ್ತಾಯಿದೆಯಲ್ಲ. ನಮ್ಮ ಒಂದು ಇಲ್ಲಿಗ ಒಂದು ಹಸಿನ ಹಾಲು ಕುಡಿಸ್ಬೇಕು ಅಂದರೆ ದನದು, ಇಂಥ ಒಂದು ಹಾಲಲ್ಲಿ ಸೆಟ್ ಆಗ್ಬೋದಾ ಆಗೋದಿಲ್ವೋ ಅನ್ನೋದು ನಮಗೆ ಅನುಮಾನನೇ, ಈಗಲೂ ಅನುಮಾನನೇ. ಆದರೆ ನಮಗೆ ಇದು ಈ ಥರದ ಕೆಲಸ ಮಾಡಿ ಈ ರೀತಿ ಒಂದು ಕಡೆ ನಂಬಿ ಒಂದಿಷ್ಟು ಹಾಲು ಕುಡಿದು ಅದ್ರ ಜೊತೆಗೆ ಇವರೇನು ಕೊಯ್ದು ತೊಗೊಂಡು ಹಾಕಿದ ಹುಲ್ಲೆಲ್ಲ ತಿಂದು ಅದರಲ್ಲೇ ಏನೋ ಅದು ಅದಕ್ಕೆ ಹಿಡಿಸಿ ಅದರ ಸೆಲ್ಲೆಗೆ ಸೆಟ್ ಆಯ್ತದು. ಅದರ ಈ ಥರ ಯಾವುದು ತೊಂದರೆ ಇಲ್ಲದಂಥ ರೀತಿಯಲ್ಲಿ ಮತ್ತು ಇಷ್ಟಲ್ಲಿ ಈಗ 6 ವರ್ಷಕ್ಕೆ ಬಂದಿದೆ ಅನ್ನೋದು ನಮಗೆ ಈಗ ಭಾಳ ಆಶ್ಚರ್ಯ, ಖುಷಿಯಾದ ವಿಷಯ. ಅದಕ್ಕೆ ಒಂದು ಬಾಟ್ಲ್ ಇರ್ತದೆ, ಆ ಬಾಟ್ಲಿಗೆ ನಿಪ್ಪಲ್ ಹಾಕ್ಬಿಟ್ಟು ಅದರಲ್ಲಿ ಎಲ್ಲ ಹಿಂಗೆ ಬಾಯಿ ಬಿಡಿಸ್ಕೊಂಡು ತುಂಬಿ ಕೈನೆಲ್ಲ ಹಿಡಿಸ್ಕೊಂಡು ಹತ್ಕೊಂಡು ಸಣ್ಣ ಕೊಡ್ತೀರಾ? ಮಾಮೂಲಿ ಕೊಡ್ತೀವಿ. ಚಿಕ್ಕ ಮರಿಲಾದ್ರೆ
ಹುಲ್ಲೆಲ್ಲ ತಿಂದರೆ ಕೊಡಲ್ಲ. ಹುಲ್ಲೆಲ್ಲ ತಿಂದರೆ ಅಂದರೆ ಹುಲ್ಲು ತಿನ್ಬೇಕು. ಹುಲ್ಲು ಯಾವಾಗ ತಿಂತದೆ ಅಂದರೆ ನಮಗೆ ಇನ್ನು ಇದನ್ನ ಬದುಕಿಸ್ಬಿಡ್ಬೋದು ಅಂತ ಗ್ಯಾರಂಟಿ ನಂಬಿಕೆ ಬರ್ತದೆ. ಅಲ್ಲಿವರೆಗೂ ನಾವು ಸ್ವಲ್ಪ ಅನುಮಾನದಲ್ಲೇ ಇರ್ತೀವಿ. ಆದರೂ ಬಿಡೋದಿಲ್ಲ, ಪ್ರಯತ್ನ ಬಿಡೋದಿಲ್ಲ. ಅದನ್ನ ಹೆಂಗಾರ ಮಾಡಿ ಬದುಕಿಸ್ಬೇಕು ಅಂತಲೇ ಹಠ ಕಟ್ತೀವಿ ಹಿಂಗೆ. ಈಗ ಪಾರ್ಥನ ನೀವು ನೋಡಿರೋ ಹಾಗೆ ಯಾವ ರೀತಿ ಆಗ್ತಿದ್ದಾನೆ, ನೀವು ತಂದಾಗ ಒಂದು 7-8 ತಿಂಗಳದು ಮಗು ಇದು, ಇವಾಗ ಯಾವ ರೀತಿ ಆಗಿದ್ದಾನೆ ನೀವು ಸಾಕಿದ ಹಾಗೆ? ನಮ್ಮ ಮಾತೆಲ್ಲ ಕೇಳ್ತಾನೆ. ಏನೇನೆಲ್ಲ ಕೇಳ್ತಾನೆ, ಏನೇನೆಲ್ಲ ಮಾಡಿಸ್ತೀರಾ ನೀವು? ಕೆಲಸ ಇಲ್ಲಿ ಮಾಮೂಲಿ ಏನಾನ ಟ್ರೈನಿಂಗ್ ಇದೆ ಅದೇ ಮಾಡಿಸ್ತೀವಿ. ಏನು ಟ್ರೈನಿಂಗ್ ಕೊಟ್ಟಿದ್ದೀರಾ ಈಗ ನೀವು? ಎಲ್ಲ ದಿ ಅಲ ಸಲಾಮ್ ಅಂತ ಎಲ್ಲ ಮಾಡುತ್ತೆ. ಹಾಂ, ಈಗ ಎಷ್ಟು ವರ್ಷದಲ್ಲಿ ಅವನು ಕಲ್ತ್ಕೊಂಡ? ಅದೊಂದು 2 ವರ್ಷ ಮೇಲೇ. 2 ವರ್ಷ ಆಗಿದ್ದಾಗಲೇ ಕಲ್ತಿದ್ನ ಅದನ್ನೆಲ್ಲ? ಈಗ ಮಾಡಿಸಿ ನೋಡೋಣ ಏನು ಮಾಡ್ತಾನೆ ಅಂತ. ಹಾಂ, ಅಲ್ಲ 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 ಅದೇ 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 ಕಾಲ್ ಎತ್ತುತ್ತಿದ್ದಾನೆ. ಸಲಾಮ ಮಾಡ್ಕೊಳ್ತಾನೆ ನನಗೆ. ಸಲಾಮ್ ಮಾಡಿಸಿ. ಸಲಾಮ್ ಸಲಾಮ್ ಅದೇ ತಿನ್ಸಲ್ಲ ತಿಂತೇನು ಕೊಡ್ತಾರೆ ನೋಡು. ಚೀಚಿ ಆಮೇಲೆ ಇನ್ನೇನೇನು ಕಲಿಸಿದ್ದೀರಾ? ಬಾ ಅಂದರೆ ಬರ್ತಾನ? ಹಂಗೆ ಬಾ ಅಂದ್ರೆಲ್ಲ ಬರ್ತಾನೆ. ಚಿಕ್ಕದ್ರಲ್ಲಿ ಇದು ತಾಯಿಯಿಂದ ಬಂದಾಗ ಅದು ಹೇಗೆ ಕಷ್ಟಪಟ್ಟಿದ್ದೀರಾ ನೀವು? ಹಾಂ, ಯಾವ ಥರ ಕಷ್ಟಪಟ್ಟಿದ್ದೀರಾ? ಕಷ್ಟಪಟ್ಟಿದ್ದು ಹೇಳೋಕ್ಕಾಗಲ್ಲ. ಅದೇ ಹೆಂಗೆ ಕಷ್ಟಪಟ್ಟಿದ್ದೀರಾ ನೀವು? ಅದಿನ್ನೂ ಚಿಕ್ಕದು, ನಿಮ್ಮನ್ನ ಒದ್ದಿರುತ್ತೆ, ತುಳಿದಿರುತ್ತೆ ಅಲ್ವಾ, ಬಾಲ್ದಲ್ಲಿ ಹೊಡೆದಿರುತ್ತೆ, ಕಾಲದಲ್ಲಿ ಇದು ಮಾಡಿರುತ್ತೆ, ಸೊಂಡಲ್ಲಿ ದೂಕಿರುತ್ತೆ, ಅದನ್ನೆಲ್ಲ ಹೇಗೆ ಸಹಿಸ್ಕೊಂಡ್ರಿ ನೀವು? ಅಲ್ಲಿ ಮಾಡಿತ್ತು ಹೊಳೆಯಲ್ಲಿ ತೊಳೆತಿಗೆ. ಏನು ಮಾಡಿತ್ತು? ತಳ್ಳಿತು ಯಾವುದರಲ್ಲಿ? ಸೊಂಡಲ್ಲಿ. ಆಮೇಲೆ ಅಷ್ಟೇ, ಇನ್ನದೇನಿಲ್ಲ. ನೋವಾಗ್ಲಿಲ್ವಾ ತಳ್ಳಿದಾಗ? ನೋವಾಯ್ತು. ನೋವಾದ್ರೂ ನಾವೇ ನೋಡ್ಕೋಬೇಕಲ್ಲ. ತುಂಬ ನೋವಾಗಿತ್ತು. ಇಲ್ಲಿ ಹೊಟ್ಟೆಗೆ ಹಿಡಿದಿದ್ದು ಮರ ಸೇರಿಸಿ ತೆಳ್ಳಿತಲ್ಲ. ಅಷ್ಟೆಲ್ಲ ನೋವನ್ನ ಸಹಿಸ್ಕೊಂಡು ಈಗ ಕಲ್ಸಿ ಈ ಥರ ಆಗಿ ಮಾಡಿದೆ. ಬರೀ ಹೊಡೆದ್ರೆ ತಮಾಷೆಗಂತೂ ಹೊಡ್ಸ್ಕೊಳಂಗಿಲ್ಲ. ಅದು ಭಾಳ ಆಶ್ಚರ್ಯ ಇದ್ರದ್ದು. ಒಂದು ದೊಡ್ಡ ಈ ಆನೆ ವಿಷಯ ಇದೆಯಲ್ಲ, ಆನೆ ವಿಷಯ ಬೇರೆನೆ ಒಂಥರ ವಿಶೇಷ ಅದು ಅಲ್ವಾ? ನೋಡಬೇಡ, ನಿಮ್ಗೆ ಏನು ಅನ್ಸುತ್ತೆ ಪಾರ್ಥನ ನೋಡಿದ್ರೆ? ಪಾರ್ಥನ ನೋಡಿದ್ರೆ ಖುಷಿ. ಯಾಕೆ 6 ವರ್ಷದ 7 ತಿಂಗಳಿಂದ 6 ವರ್ಷದ ಬೆಳವಣಿಗೆಯಲ್ಲಿ ಅದು ಇವತ್ತವರೆಗೂ ಬೆಳೆದು ನಿಂತು ನಾಳೆನ ಒಂದು ಕೆಲಸಕ್ಕೆ ರೆಡಿಯಾಗಿ ಮಾಡುವಂಥ ಹಂತಕ್ಕೆ ಅದು ಬಂದಾಗ ಒಂದು ಒಳ್ಳೆ ಆನೆ ಆಗಿರ್ತದೆ. ಚಿಕ್ಕ ವಯಸ್ಸಿಂದನೇ ಕಲ್ದಿರ್ತದೆ, ತಿಳ್ಕೊಂಡಿರ್ತದೆ. ಮತ್ತೆಲ್ಲಿಂದ ಅದು ಏನೇ ಇದ್ರೂ ತಾನೆ ನಮ್ಮ ಮನಸ್ಸಿನ ಮಾತಿಗಿಂತ ಮೀರಲ್ಲ ಅದು. ಯಾಕೆಂದರೆ ಅದರ ವೈಚಿಕ ಬೆಳೆದಿರೋದೇ ಮನುಷ್ಯನ ಜೊತೆ. ಹಿಂಗೆ ಒಂದು ಆನೆ ಮರಿ ಬೆಳೆದು ಅದು ಕಾಲಕ್ಕೆ ಒಂದು ಒಳ್ಳೆ ಆನೆಯಾಗಿ ಒಳ್ಳೆ ಅದರ ಹೆಸರಿಗೆ ತಕ್ಕ ಕೆಲಸನ ಮಾಡ್ತೇನೆ ಅನ್ನೋ ನಂಬಿಕೆ ನಮಗೆ ಇವತ್ತು ವಿಷಯ. ಡೋಬೇಣ, ನೀವು ಕಾವೇರಿ ಆನೆ ಮಾವತರಾಗಿದ್ರು ಕೂಡ ನಮ್ಮ ಜಯಣ್ಣ ಅವರು ಸ್ವಲ್ಪ ನಾಚ್ಕೊಂಡ್ರು ಅಂತ ಪಾರ್ಥ ಆನೆ ಬಗ್ಗೆನೂ ಕೂಡ ನೀವು ಮಾಹಿತಿಯನ್ನು ಹೇಳಿದ್ದೀರಾ. ನೋಡಿ, ಪಾರ್ಥ ನಮ್ಮ ದುಬಾರೆ ಕ್ಯಾಂಪಲ್ಲಿರುವ ಒಂದು ಪುಟ್ಟ ಆನೆ, ಇದ್ರ ಜೊತೆಗೆ ಇನ್ನೊಂದು 2-3 ಪುಟ್ಟ ಆನೆಗಳೆಲ್ಲ ಇದ್ದಾವೆ. ಅವನ್ನ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಪರಿಚಯ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ನನಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ಎಲ್ರಿಗೂ.